ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾನು ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಸಿಂಪಲ್ ಮೆಥಡಲ್ಲಿ, ಸಿಂಪಲ್ ವೇನಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಸಿಂಪಲಾಗಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೇನು ತುಂಬ ಹೊತ್ತು ತಗೊಳ್ಳೋದಿಲ್ಲ, ಒಬ್ಬರೇ ಕೂಡ ನಿಂತ್ಕೊಂಡು ಮಾಡ್ಕೋಬೋದು, ಹೊಸೊಬ್ರು ಕೂಡ ಮಾಡ್ಬೋದು. ಬನ್ನಿ ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ಬರೀ ಮೈದಾ ಹಿಟ್ಟು. ಇದಕ್ಕೆ ಕೆಲವರು ಚಿರೋಟಿ ರವೆನೂ ಮಿಕ್ಸ್ ಮಾಡ್ತಾರೆ. ನಾನು ಚಿರೋಟಿ ರವೆ ಮಿಕ್ಸ್ ಮಾಡಿಲ್ಲ, ಬರೀ ಮೈದಾ ಹಿಟ್ಟು ಕಲಸಿದ್ದೀನಿ. 1.5 ಲೋಟದಷ್ಟು ಕಲಿಸ್ಕೊಂಡಿದ್ದೀನಿ. ಇದನ್ನು ಚಪಾತಿ ಹಿಟ್ಟಕ್ಕಿಂತ ಒಂಚೂರು ಅಳಕದಲ್ಲಿ ಕಲಸಿ ಅದಕ್ಕೆ ಎಣ್ಣೆ ಹಾಕಿ ಒಂಚೂರೇ ಚೂರು ಉಪ್ಪು ಹಾಕಿ ಕಲಿಸ್ಬಿಟ್ಟು ಅದನ್ನ ಎಣ್ಣೆ ಮುಳುಗೋ ಅಷ್ಟು ಹಾಕಿ ಇಟ್ಬಿಡೋದು. ಇದನ್ನು ಏನಿಲ್ಲ ಅಂದರೂ ಒಂದು 3 ಅವರ್ ಆದರೂ ನೆನೆಸಿ. ಇದಾದಮೇಲೆ ನೋಡಿ, ನಾನು ಒಂದು ಅರ್ಧ ದಿನ ಒಂಚೂರು ಅಂದರೆ ಒಂದು ಮುಕ್ಕಾಲು ಪಾವಷ್ಟು ಬೇಳೆ ನಾನು ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇದು ಬೇಯೋದು ಕೂಡ ನಮಗೆ ತುಂಬ ಹೊತ್ತು ಅಂದರೆ ನುಣ್ಣಗೆ ಬೇಯಿಸೋ ಥರ ಇರಬಾರ್ದು, ಹಾಗೆ ಇರಬೇಕು, ತುಂಬ ಬೇಯಿಸೋ ಥರ ಇರಬಾರ್ದು. ಈಗ ಇದನ್ನು ಒಂದು ಸತಿ ಕೂಗಿಸ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆ ಬೇಡ. ಆ್ಯಕ್ಚುಲಿ ಮಿಕ್ಸಿಗೆ ಹಾಕೋಬೋದು. ಸ್ವಲ್ಪ ನೀರು ಕಮ್ಮಿ ಇಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಇದಾಗೇ ಬೇಯುತ್ತೆ. ನೀರು ಸ್ವಲ್ಪ ಜಾಸ್ತಿ ಇಟ್ಟರೆ ಏನಿಲ್ಲ, ನಮಗೆ ಹೂರಣ ಮಾಡೋದಕ್ಕೆ ಟೈಮು ಜಾಸ್ತಿ ಹಿಡಿಸುತ್ತೆ. ಈಗ ನೋಡಿ, ನಾನು ಇದನ್ನು ಬೇಳೆನ ಬೇಯಿಸಿದಾದ್ಮೇಲೆ ಈ ಥರ ಶೋಧಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ದೊಡ್ಡ ಕಣ್ಣಲ್ಲೇ ಶೋಧಿಸ್ಕೊಂಡ್ರು ಓಕೆ, ನೀರಿರಬಾರ್ದು. ಈಗ ಒಂದು ಬಟ್ಲು ಬೆಲ್ಲ ತೊಗೋತಾ ಇದ್ದೀನಿ. ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ಜಾಕಾಯಿ, ಜಾಪತ್ರೆ ಮತ್ತು ಲವಂಗ, ಇದಿಷ್ಟನ್ನು ಒಂಚೂರು ಹಾಕಿದ್ರೆ ಸಾಕು. ಹಾಕಿಬಿಟ್ಟು ಅದ್ರ ಜೊತೆಗೇನೆ ನಾವು ಮಿಕ್ಸಪ್ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕು. ನಾರ್ಮಲ್ ಮಿಕ್ಸಿ ಇತ್ತು ಅಂತಂದರೆ ಅದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ಹಾಕಿ, ಇಲ್ಲ ನಾನು ಆ್ಯಕ್ಚುಲಿ ಈ ಥರದ್ದು ಮಿಕ್ಸಿ ತೊಗೋತೀನಿ, ಅಂದರೆ ಉಲ್ಟಾ ತಿರುಗುತ್ತಲ್ಲ ಆ ಥರದ್ದು, ಬುಲೆಟ್ ಥರದ್ದು. ಸೊ ಈ ಥರದ್ದು ತೊಗೊಂಡ್ರೆ ನಾವು ಹಾಗೆ ಅದ್ರ ಜೊತೆ ಮಿಕ್ಸಿಗೆ ಹಾಕೋಬೋದು. ಒಂದು ಸತಿ ತಿರುಗಿಸ್ಕೊಳ್ಳಿ ಸಾಕು. ಇದು ಬ್ಲೇಡ್ ಉಲ್ಟಾ ತಿರುಗೋದ್ರಿಂದ ನಿಮಗೆ ಬೇಗನೆ ಇದಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕೋತೀನಿ. ನನ್ನ ಬೇಳೆ ಸ್ವಲ್ಪ ಜಾಸ್ತಿ ಬೇಯಿತು, ಸೊ ಹಾಗಾಗಿ ನಾನು ಫುಲ್ಲು ಬೇಳೆನೂ ನುಣ್ಣಗೆ ಮಾಡ್ಕೊಳ್ಳಲ್ಲ. ಈ ಥರ ಒಂದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಹಾಕಿದ ತಕ್ಷಣ ಇದು ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ತಿರುಗಿದ ತಕ್ಷಣ. ಅದಕ್ಕೆ ನಾವು ನೀರು ಹಾಕಿ ಯಾವತ್ತೂ ಅಂದರೆ ರುಬ್ಕೋಬಾರ್ದು ಮಿಕ್ಸಿಗೆ. ಈಗ ನೋಡಿ, ನಾನು ನೀರು ಹಾಕಿಲ್ಲ, ಆದರೂ ಎಷ್ಟು ನೀರಾಗಿದೆ ನೋಡಿ. ಅದು ಇಷ್ಟು ನೀರಾಗಿದೆ. ನೋಡಿದವ್ರಿಗೆ ನಾನು ನೀರು ಹಾಕ್ಬಿಟ್ಟು ಬೆರೆಸಿದ್ದೀನಿ ಅನ್ನೋ ಥರ ಇದೆ. ಆ್ಯಕ್ಚುಲಿ ಅದಕ್ಕೆ ನಾನು ನೀರು ಹಾಕಿಲ್ಲ, ಬೆಲ್ಲದ್ದು ಕರಗಿರುತ್ತೆ. ಸ್ವಲ್ಪ ಆ ಥರ ಉಂಡೆ ಬೆಲ್ಲ ಇತ್ತು ಅಂದರೆ ಪರವಾಗಿಲ್ಲ, ಹಾಗೆ ಕರಗುತ್ತೆ ಬಿಸಿಗೆ. ನಾನು ಇದಕ್ಕೆ ಕೊಬ್ಬರಿ ಕೂಡ, ಹಸಿ ಕಾಯಿ ತುರಿ ಕೂಡ ಹಾಕ್ತೀನಿ. ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನು ಮಿಕ್ಕಿದ್ದು ನೋಡಿ, ನಾನು ಇದೇ ಥರ ಬೆರೆಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಬೇಳೆ ಸ್ವಲ್ಪ ಜಾಸ್ತಿನೇ ಬೆಂದೋಗಿದೆ. ನಾವು ಒಂದೇ ಸತಿನೇ ಕೂಗಿಸಿದ್ದು, ಬಟ್ ಸ್ಟಿಲ್ ಬೇಳೆ ಸ್ವಲ್ಪ ಜಾಸ್ತಿ ಬೆಂದಂಗಾಗಿದೆ. ಸೊ ಇದನ್ನು ಮಿಕ್ಸಪ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಪ್ ಮಾಡಿ ಇದನ್ನು ಒಂದು 2 ನಿಮಿಷ ಹೀಗೇನೆ ಬೇಯಿಸ್ಕೊತೀನಿ. ಇದು ಹೇಗೆ ಅಂದರೆ ನಿಮಗೆ ಬಾಣಲೆ ಬಿಟ್ಟು ಬರಬೇಕು. ಅಂದರೆ ಕೈಯಲ್ಲಿ ನೀವು ಹೂರಣ ಮುಟ್ಟಿದಾಗ ಕೈಗೆ ಮೆತ್ಕೋಬಾರ್ದು, ಅಲ್ಲಿವರೆಗೂ ಇದನ್ನು ನಾವು ಬಾಣಲೆನಲ್ಲಿ ಚೆನ್ನಾಗೆ ಇದೇ ಥರ ಬೇಯಿಸ್ಕೋಬೇಕು. ಈಗ ನೋಡಿ, ನಾನು ಅರ್ಧ ಚಿಪ್ಪಷ್ಟು ಕಾಯಿ ತುರಿನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಅದನ್ನು ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಾಕಿದ್ದೀನಿ. ಯಾವುದಕ್ಕೂ ನೀರು ಬೆರೆಸ್ಬೇಡಿ. ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಮುಂದೆ ಇದ್ರೂ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ಇವಾಗ ಎಷ್ಟು ಅಳಕ ಇದೆ, ಇದು ಗಟ್ಟಿಯಾಗಬೇಕು. ಸ್ವಲ್ಪ ಹೂರಣ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿನೇ ನಾವು ಹೂರಣ ಮಾಡುವಾಗ ಆ್ಯಕ್ಚುಲಿ ಏನಂದರೆ ನಾವು
ಇದು ಹಾಕಬಾರ್ದು, ಅಂದರೆ ನೀರು ಹಾಕಿದ್ರೆ, ಅಂದರೆ ಇಷ್ಟು ಕೂಡ ಬೇಳೆ ಬೇಯಬಾರ್ದು. ಇನ್ನೂ ಸ್ವಲ್ಪ ಕಮ್ಮಿನೇ ಬೆಂದರೆ ನಮಗೆ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಕ್ಕೆ ಪ್ರಾಪರಾಗಿರುತ್ತೆ ಅಂತ. ಸ್ವಲ್ಪ ಜಾಸ್ತಿನೇ ಬೆಂದು ಹೋಯಿತು. ಒಂದಕ್ಕೆ ಡಬ್ಬಲ್ ನೀರು ಇಡದೇ ಇದ್ರೂ ನಡೆಯುತ್ತೆ ಇದಕ್ಕೆ. ನಾನು ಇಟ್ಟಿರಲಿಲ್ಲ, ಆದರೂ ಒಂದೇ ನಾನು ಹೇಳಿದ್ನಲ್ಲ, ನಾನು ಪಿ ಬರ್ಡ್ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ. ಅದೇ ಕುಕ್ಕರಲ್ಲೇ ಬೇಯಿಸ್ಕೊಂಡಿದ್ದು. ಒಂದು ಸತಿ ಕೂಗಿದ್ರೆ ಸಾಕದು. ನೋಡಿ ಯಾವ ರೀತಿ ಬೇಯ್ತಾ ಇದೆ ಇದು. ಆವಾಗ ಇಷ್ಟು ಗಟ್ಟಿ ನೀರಿತ್ತು, ಈಗ ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ನಾನು ಯಾಕೆ ಇಷ್ಟು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಯೂಶಲಿ ನಮಗೆ ಬೇಗ ಬೇಗ ಮಾಡಿದಾಗ ಯಾವ ಹದದಲ್ಲಿ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈಗ ನೋಡಿ ನಾನು ಆಗಿದೆ. ಇದು ನೋಡಿಬಿಟ್ಟು ನೀವು ಕೈಯಲ್ಲಿ ಮೆತ್ತಗೊಳ್ದೇ ಇರೋ ಥರ ಆಗಬೇಕು. ಆದಮೇಲೆ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಬಿಟ್ರೆ ಈ ಥರ ಸ್ಪ್ರೆಡ್ ಮಾಡಿ ಚೆನ್ನಾಗೆ ಗಟ್ಟಿಯಾಗೆ ಆಗೋಗುತ್ತೆ. ಬಿಸಿ ಇದೆ. ಸೊ ಒಂಚೂರು ತುಪ್ಪದ ಕೈ ಮಾಡ್ಕೊಂಬಿಟ್ಟು ಈ ಥರ ಉಂಡುಂಡೆ ಮಾಡಿ ಒಂದು ತಟ್ಟೆ ಒಳಗೆ ಇಟ್ಕೊತಾ ಬನ್ನಿ. ಬಿಸಿ ಇದೆ ತುಂಬ. ಇದು ಇನ್ನೂ ಆರಬೇಕು. ಫುಲ್ಲು ಅಷ್ಟನ್ನು ನೀವು ಒಂದೇ ಸತಿ ಉಂಡೆ ಮಾಡ್ಕೊಬೇಡಿ. ಒಂದು 5 6 ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ಕೈಗೆ ಒಂಚೂರು ಮೆತ್ಕೋತಾ ಇಲ್ಲ. ಸೊ ಈ ಹದದಲ್ಲಿ ನಿಮಗೆ ಹೂರ್ಣ ಆಗಬೇಕು. ಈ ಥರ ನುಣ್ಣಗಿದ್ರೆ ಮಾಡೋದು ತುಂಬ ಈಸಿ ಆಗತ್ತೆ. ಈಗ ಹಿಟ್ಟು ನೋಡಿ, ಒಂದು ಸ್ವಲ್ಪ ಹಿಟ್ಟು, ನಾವೇನು ಹಿಟ್ಟು ತೊಗೊಂಡಿದ್ದೀವಿ ಅದಕ್ಕೆ ಅರ್ಧದಷ್ಟು ಹಿಟ್ಟು ತೊಗೊಂಡು ಈ ಉಂಡೆನ ಅದರೊಳಗೆ ಇಟ್ಟು, ನಾನು ಪ್ರಾಪರಾಗಿ ಫೋಕಸ್ ಮಾಡಲಿಲ್ಲ, ನಾನು ಒಬ್ಬಳೇ ರೆಕಾರ್ಡ್ ಮಾಡ್ಕೋತಾ ಇದ್ದೆ, ಹಾಗಾಗಿ ಹಾಗೂ ಕಾಣಿಸುತ್ತೆ ನೋಡಿ. ಈ ಥರ ಕವರ್ ಮಾಡ್ಕೊಳ್ಳಿ. ನಾವು ಆಲೂ ಪರೋಟಾಗೆಲ್ಲ ಮಾಡ್ತೀವಲ್ಲ, ಸೇಮ್ ಥಿಂಗ್ ಅದೇ ಥರನೇ ಮಾಡ್ಕೊಳ್ಳೋದು. ಇದನ್ನ ನೀವು ಲಟ್ಟಣಿಗೆ ಲಟ್ಟಿಸ್ಬೋದು, ಇಲ್ಲ ಕೈಯಲ್ಲಿ ಇದೇ ಥರ ತಟ್ಬೋದು, ಇಲ್ಲ ಅಂದರೆ ಈ ಥರ ಶೀಟ್ ಹಾಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಎಷ್ಟು ಥಿಕ್ನೆಸ್ ಬೇಕೋ ಅದು ನೀವು ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಈ ಥರ ತುದಿವರೆಗೂ ನಿಮಗೆ ಹೂರ್ಣ ಹೋಗಬೇಕು, ಇಲ್ಲ ಅಂದರೆ ಅಂಚು ನಿಂತು ಬಿಡುತ್ತೆ. ಅಂಚು ನಿಂತರೆ ತಿನ್ನೋದು ಕಷ್ಟ ಆಗತ್ತೆ. ನೀವು ಥಿಕ್ನೆಸ್ ನೋಡಿಕೊಂಡು ನೀವು ಮಾಡ್ಕೋಬೋದು. ನಂಗೆ ಥಿಕ್ನೆಸ್ ಎಷ್ಟು ಬೇಕು ಅಂತ. ಎಷ್ಟು ಈ ಥರ ಮೆಥಡಲ್ಲಿ ಮಾಡಿದ್ರೆ ನಿಮ್ಗೆ ಇವನ್ ಪೇಪರ್ಗಿಂತ ತಳ್ಳಗಾಗತ್ತೆ, ಅಷ್ಟು ತಳ್ಳು ಕೂಡ ಮಾಡ್ಬೋದು. ನಾನು ಒಂದನ್ನು ತಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತವಾ ಕಾಯಲಿ, ಕಾದ ಮೇಲೆ ಇದನ್ನು ಹಾಕಿ. ಮೀಡಿಯಮ್ ಥಿಕ್ನೆಸ್ಸು, ಫುಲ್ ದಪ್ಪ ಅಥವಾ ತಳ್ಳಗೆ ಹೆಂಗೆ ಮಾಡಿಕೊಂಡ್ರೂ ಮಾಡೋದು ಈಸಿ. ಸೊ ಇವನ್ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು ಹೋಳಿಗೆ ಅಂದವ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಥರ ಮೆಥಡಲ್ಲಿ ಮಾಡಿದ್ರೆ. ಬೇಕಿದ್ರೆ ಈ ಥರ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ನಮ್ಮ ಹಿಟ್ಟಲ್ಲಿ ನಾವು ಹೇಗಿದ್ರು ಎಣ್ಣೆ ಮುಳುಗಿಸಿ ಇಟ್ಟಿರ್ತೀವಲ್ಲ, ಅದೇ ಕೈಯಿಂದನೇ ಒಂಚೂರು ಬೇಕಿದ್ರೆ ಹಾಕ್ಬೋದು. ನೆಸಸರಿ ಇಲ್ಲ, ಬಿಕಾಸ್ ನಾವು ಅದು ಎಣ್ಣೆನಲ್ಲೇ ಹಿಟ್ಟನ್ನು ಇಟ್ಟಿರೋದ್ರಿಂದ ನೆಸಸರಿ ಇಲ್ಲ ಎಣ್ಣೆ ಹಾಕ್ಕೊಳ್ಳೋದು. ಬೇಕಿದ್ರೆ ಇದೇ ಥರ ಒಂಚೂರು ಕೈಯಿಂದನೇ ಹಾಕ್ಕೋಬೋದು. ನೋಡಿ ಇನ್ನೊಂದು ಮಾಡ್ತಾ ಇದ್ದೀನಿ ನಾನೀಗ, ಅದು ಅಷ್ಟೇ ಸ್ವಲ್ಪ ತಳ್ಳಗೆ ಮಾಡಿ ತೋರಿಸ್ತೀನಿ. ನಿಮಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಗೆ ಮಾಡ್ಕೋಬೋದು. ಇದು ಹರಿಯತ್ತೆ ಕಿತ್ತತ್ತೆ ಅನ್ನೋದಿಲ್ಲ. ನೀವು ಏನಂದರೆ ಹಿಟ್ಟು ಕಲಿಸ್ಕೋಬೇಕಾದ್ರೆ ಅಕಸ್ಮಾತ್ ನೀವು ರವೆ ಹಾಕಿ ಹಿಟ್ಟು ಕಲಿಸಿದ್ರೆ ಆವಾಗ ಏನು ಮಾಡಬೇಕು, ಚೆನ್ನಾಗಿ ನಾದಬೇಕು, ಅದನ್ನ ತುಂಬ ನಾದಬೇಕು. ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿಗೆ ಏನು ಹಿಟ್ಟು ಕಲಿಸ್ಕೋತೀವಿ, ಗೋಧಿ ಹಿಟ್ಟು, ಅದಕ್ಕಿಂತ ಚೂರು ನೀರಾಗಿ ಕಲಿಸ್ಕೊಂಡ್ರೆ ಸಾಕು. ಸ್ವಲ್ಪ ಅಳಕ ಇರಬೇಕು ಹಿಟ್ಟು. ಜೊತೆಗೆ ನೀವು ಎಷ್ಟು ನೆನೆ ಇಡ್ತೀರಾ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಆಯಿಲಲ್ಲಿ ಅದು, ಅಂದರೆ ನಾವು ನಾದಿದ್ದಾದ್ಮೇಲೆ ಆಯಿಲ್ ಹಾಕಿ ನೆನೆ ಇಡ್ತೀವಲ್ಲ, ಅದು ಮಿನಿಮಮ್ ಒಂದು 2 ಗಂಟೆ ಕಾಲ ಆದರೂ ಹಾಕ್ಬಿಟ್ಟು ಬಿಟ್ಬಿಡಿ. ನೀವು ಹೂರ್ಣ ಎಲ್ಲ ಮಾಡೋ ಮುಂಚೆ ಫಸ್ಟ್ ಹಿಟ್ಟು ಕಲಸಿ ಇಟ್ಬಿಡಿ. ಆಮೇಲೆ ನೀವು ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಆಗತ್ತೆ. ಒಬ್ಬರೇ ಕೂಡ ಆರಾಮಾಗಿ ಮಾಡ್ಬೋದು. ಯಾರ ಜೊತೆ ಬೇಕು, ಒಬ್ರು ತೆಗಿಬೇಕು, ಒಬ್ಬರ ಹಾಕಬೇಕು ಅನ್ನೋದು ಇಲ್ಲ. ಒಬ್ಬರೇ ನಿಂತ್ಕೊಂಡು ಆರಾಮಾಗಿ ಮಾಡಿಬಿಡ್ಬೋದು. ನೋಡಿ ಯಾವಾಗೇ ಹಾಕಿದ್ನಲ್ಲ, ಅದಕ್ಕಿಂತ ಇನ್ನೊಂಚೂರು ಸ್ಪ್ರೆಡ್ ಮಾಡಿದ್ದೀನಿ, ಆದರೂ ಹರಿದಿಲ್ಲ.
ಒಂದು ಚೂರು ಹರಿಯಲ್ಲ, ಜೊತೆಗೆ ಒಂದು ಚೂರು ನಿಮಗೆ ಅಂಚು ನಿಲ್ಲಲ್ಲ. ಏನಂದರೆ ನೀವು ಆ ಉಜ್ಗೋತಿರಲ್ಲ, ಆ ಉಜ್ಗೊಂಡಾಗ ತುದಿವರೆಗೂ ನಮಗೆ ಹೂರಣ ಹೋಗೋ ಥರ ನಾವು ಎಳ್ಕೋಬೇಕು. ಎಷ್ಟು ತೆಳ್ಳಗಿದೆ ನೋಡಿ, ಒಳಗಡೆ ಇರೋ ಹೂರಣ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇದರ ಕೆಂಪಗೆ ಒಂದು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಕೆಂಪಗೆ ಚೆನ್ನಾಗಾಗಬೇಕು. ಈಗ ನೋಡಿ ಇನ್ನೂ ತೆಳ್ಳಗೆ ಮಾಡಿ ತೋರಿಸ್ತೀನಿ, ಇನ್ನೂ ತೆಳ್ಳಗಾಗತ್ತೆ. ಅಂಚು ಕೂಡ ನಿಲ್ಲಲ್ಲ. ನೀವೊಂದು ಫಸ್ಟ್ ಟೈಮ್ ನೀವು ಮಾಡಿದ್ದೀರಾ ಅಂದರೆ ಯಾರೂ ನಂಬಲ್ಲ, ಹೌದಾ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ, ಈ ಥರ ಮಾಡ್ಕೊಳ್ಳಿ. ಎಷ್ಟು ನೀವು ನೋಡಿ, ಇದು ಎಷ್ಟು ಎಳ್ಕೊಂಡು ಎಷ್ಟು ಎಲಾಸ್ಟಿಸಿಟಿ ಇದೆ ಅಂದರೆ ನೀವು ಎಷ್ಟು ಕೆಳ್ಕೊಂಡು ಹೋದರೂ ತೆಳ್ಳಗಾಗ್ತಾ ಹೋಗುತ್ತೆ ಹೊರತು ಅಂಚು ನಿಲ್ಲಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಟ್ಟಾಗಲ್ಲ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನಾನು ಅದಕ್ಕೋಸ್ಕರನೇ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಸರ್ರಂತ ಮಾಡಿದರೆ ಹೇಗೆ ಮಾಡಿದ್ರೂ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಅದಕ್ಕೆ ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಮಾಡ್ಕೋಬೋದು, ಯಾರು ಕೂಡ ಕಲ್ತ್ಕೋಬೋದು. ಒಂದು 2 ನಿಮಿಷ ಬಿಟ್ಟು ಈ ಥರ ಶೀಟ್ನ ತೆಗೆದುಬಿಡಿ. ಬೇಕು ಅಂದರೆ ಒಂಚೂರು ಆಯಿಲ್ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಈ ಥರ ಕೆಂಪು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮಗೆ ಒಳಗಡೆ ಇರೋ ಹೂರಣ ಕೂಡ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟೇ ಮಾಡೋದು ಹೋಳಿಗೆ ಅಂದರೆ. ನೋಡಿ ಇದನ್ನಂತೂ ಇನ್ನೂ ತೆಳ್ಳಗೆ ಮಾಡಿದ್ದೀನಿ. ನಾನು 4 ರೀತಿನೂ ಮಾಡಿದ್ದೀನಿ. ಸ್ವಲ್ಪ ದಪ್ಪ, ಆಮೇಲೆ ಸ್ವಲ್ಪ, ಅದಕ್ಕಿಂತ ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಇನ್ನೂ ತೆಳ್ಳಗೆ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಈ ಥರ ಅಂದರೆ ಎಷ್ಟು ತೆಳ್ಳಗೆ ಮಾಡಿದ್ರೂ ಏನೂ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಆ ಥರ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ಆಯಿಲ್ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಈ ಥರ ಕೆಂಪಗೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ಥರ ಕೆಂಪಗೆ ಮಾಡ್ಕೊಳ್ಳಿ. ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಒಂಚೂರು ಬೇಕು ಅಂದರೆ ಹಾಲು ಹಾಕ್ಕೊಂಡು ತಿನ್ಬೋದು, ಇಲ್ಲ ಬರೀ ತುಪ್ಪ ಹಾಕ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಹೋಳಿಗೆ ಎಲ್ರಿಗೂ ಇಷ್ಟ ಅಲ್ವಾ? ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ನೋಡಿ ದಪ್ಪದ್ದು ಮಾಡಿದ್ದೀನಿ, ತೆಳ್ಳಗಿರೋದು ಮಾಡಿದ್ದೀನಿ. ಯಾವ ಥರದ್ದು ಬೇಕೋ, ಯಾವ ಥರ ಸೈಜ್ ಬೇಕೋ ನಿಮ್ಗೆ ಆ ಸೈಜ್ನ ನೀವು ಮಾಡ್ಕೋಬೋದು. ಎಷ್ಟು ತೆಳ್ಳಗಿದೆ ನೋಡಿ ಅದು. ಇಷ್ಟೇ. ಥ್ಯಾಂಕ್ ಯು.